ಈಗ ತುಂಬ ಈ ಕುಟುಂಬಗಳ ಎಲ್ಲರಲ್ಲಿ ಒಂದು ನೋವುಂಟು. ಯಾಕೆಂದರೆ ನಮಗೆ ಸಿಗಬೇಕಾದ ಫೆಸಿಲಿಟೀಸ್ ನಮಗೆ ಸಿಕ್ಕಿಲ್ಲ. ಇಷ್ಟರವರೆಗೆ NMPT ಸಂಸ್ಥೆಯ ವತಿಯಿಂದ ಈ ಭಾಗಕ್ಕೆ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯ ನಮಗೆ ಸಿಗಲಿಲ್ಲ. ನಮ್ಮ ಇಲ್ಲಿನ ವಾಯು ಮಾಲಿನ್ಯ ತುಂಬ ಹದಗೆಟ್ಟಿದೆ. ಆದ್ದರಿಂದ ನಮಗೆ ಇಲ್ಲಿ ಆರೋಗ್ಯವೇ ಭಾಗ್ಯ ಬೇಕು. ನಮಗೆ ಆರೋಗ್ಯ ಇಲ್ಲದಿರುವುದರಿಂದ ಈ ಫಸ್ಟ್ ನಮಗೆ 50 ಬೆಡ್ಡಿನ ಆಸ್ಪತ್ರೆಯನ್ನು ಕಟ್ಟಿಕೊಡಬೇಕು. ಆ ಸಂದರ್ಭ ಕೊಡ್ತಿನ 17 ಸೆನ್ಸ್ ಜಾಗತೆ ತುಂಡು ತುಂಡಾದು ಒಂಜೊಂಜು ಜೋಕ್ಲಿಗೆ ರಡ್ಡ ಸೆನ್ಸ್ ರಡ್ಡರ ಸೆನ್ಸ್ ಜಾಗ ಬರ್ಪಿನಂಚಿನಾತ್ ಎಂಕಲ್ನ ಸರ್ಕಾರದ ಒಟ್ಟಿಗೆ ಕೈ ಜೋಡಿಸಿದು NMPT ಮಲ್ಪೋಡು ಪಂಡದು ಎಂಕಲ್ನ ಬೇಡಿಕೆ. ನಾವು ನಮ್ಮ ಕೆಲವೊಂದು ಮೂಲಭೂತ ಬೇಡಿಕೆ, ನಮಗೆ ಅವಶ್ಯವಿರುವಂತಹ ಬೇಡಿಕೆ, ಅದು ಅಲ್ಲದೆ ನಮ್ಮನ್ನು ತಂದಿಟ್ಟ ಜಾಗದಲ್ಲಿ ಈಗ ಹಲವಾರು ಪೊಲ್ಯೂಷನ್ ಹೊಂದಿದಂತಹ ಕಾರ್ಖಾನೆಗಳು ಹಾಗೂ ಹೆಸರಾಂತ ಕಂಪನಿಗಳು ಇಲ್ಲಿ ಬಂದು ನಮ್ಮ ನಾವು ಕೂತ್ಕೊಂಡ ಸ್ಥಳದ ಬಳಿಕ ನಮ್ಮ ಈ ವಾಯು ಮಾಲಿನ್ಯವನ್ನು ಹೆಚ್ಚಿಸಿ ಈ ರೋಗ ರುಜಿನಗಳಿಂದ ನರಳುವಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಇತ್ತೀಚೆಗೆ ಎಲ್ಲ ಈ ಕಾಟಿಪಳ್ಳ ಊರವರು ಆದಷ್ಟು ಒಟ್ಟಿಗೆ ಸೇರಿ ಒಂದು ಮನವಿಯನ್ನು ಅವರು ಅರ್ಪಿಸಲಿಕ್ಕೆ ಒಟ್ಟಾಗಿದ್ದಾರೆ. ಆ ಮನವಿ ಏನಂದರೆ 1967ರಲ್ಲಿ ಅಲ್ಲಿ NMPT ಆಗುವಾಗ NMPT ಅಲ್ಲಿ ಸಾವಿರಾರು ಕುಟುಂಬಗಳು ಸ್ಥಳಾಂತರಗೊಂಡು ಇಲ್ಲಿಗೆ ಅವರಿಗೆ ಕಾಟಿಪಳ್ಳದಲ್ಲಿ ಸ್ಥಳವನ್ನು ಕೊಟ್ಟರು. ಸ್ಥಳ ಕೊಡುವಾಗ ಅವರು ತುಂಬ ಅವರು ತ್ಯಾಗ ಮಾಡಿದ್ದಾರೆ. ಯಾಕೆಂದರೆ ಅವ್ರದ್ದು ಸಾಗುವಳಿ ಜಾಗ ಮನೆ ಮಠ ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಬರುವಾಗ ಅವರಿಗೆ 12.5 ಸೆನ್ಸ್ ಜಾಗ ಮಾತ್ರ ಸಿಕ್ಕಿದೆ, ಬೇರೆ ಏನೂ ಸಿಕ್ಕಿಲ್ಲ. ಮತ್ತು ಅಲ್ಪ ಸ್ವಲ್ಪ ಮಂದಿಗೆ ಕೆಲಸ ಸಿಕ್ಕಿದೆ ಅಷ್ಟೇ. ಹೀಗಿರುವಾಗ ಈಗ ತುಂಬ ಈ ಕುಟುಂಬಗಳ ಎಲ್ಲರಲ್ಲಿ ಒಂದು ನೋವುಂಟು. ಯಾಕೆಂದರೆ ನಮಗೆ ಸಿಗಬೇಕಾದ ಫೆಸಿಲಿಟೀಸ್ ನಮಗೆ ಸಿಕ್ಕಿಲ್ಲ. ಬೇಸಿಕ್ ಎಮ್ಯುನಿಟೀಸ್ ಈಗ ಒಂದೆರಡು ಕುಟುಂಬ ಅಲ್ಲ, ಸಾವಿರಾರು ಕುಟುಂಬಗಳು ಸ್ಥಳಾಂತರ ಆಗುವಾಗ ಬೇಸಿಕ್ಕಾಗಿ ಇಲ್ಲಿ ಒಂದು ಆಸ್ಪತ್ರೆಯ ಫೆಸಿಲಿಟಿ ಮತ್ತು ಒಂದು ಪಾರ್ಕ್ ಆಗಿರ್ಬೋದು, ನೀರಿನ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ ಅಂಥ ವ್ಯವಸ್ಥೆ ಈಗ ನಮಗೆ ಸಿಕ್ಕಿಲ್ಲ ಅಂತ ದುಃಖ ಇಲ್ಲಿ ಜನರಿಗೆ ಉಂಟು. ಆದ್ದರಿಂದ ಈಗ ಒಟ್ಟಾಗಿ ಜನರು ನಾವು NMPTಗೆ ಅಭಿವೃದ್ಧಿಗೆ ಸಂತೋಷ ಆಗ್ತದೆ. ಬಹಳಷ್ಟು ದೇಶದಲ್ಲಿ 4ನೇ ಸ್ಥಾನದಲ್ಲಿ ಅಭಿವೃದ್ಧಿ ಮಟ್ಟದಲ್ಲಿ ಇದೆ. ಹೀಗಿರುವಾಗ ನಮಗೆ ಅಭಿಮಾನ, ಅದು ಸಂತೋಷ. ನಮ್ಮ ಜಾಗದಲ್ಲಿ ಅದು ತ್ಯಾಗ ಮಾಡಿದಂಥ ಜಾಗದಲ್ಲಿ ಅದು ಅಭಿವೃದ್ಧಿಗೊಂಡಿದೆ ಅಂತ ಹೇಳುವಾಗ ಸಂತೋಷ. ಅದೇ ರೀತಿ ಇಲ್ಲಿ ಬರುವಾಗ ಕಾಟಿಪಳ್ಳಗೆ ಬರುವಾಗ ಅಂಥ ಅಭಿವೃದ್ಧಿಯ ಭಾಗ ಸ್ವಲ್ಪ ಆದರೂ ನೋಡಲಿಕ್ಕೆ ಸಿಗಬೇಕು. ಹೀಗಿರುವಾಗ CSR ಫಂಡ್ಸಿಂದ ಇಲ್ಲಿಗೆ ಬೇಕಾದ ಬೇಸಿಕ್ ಫೆಸಿಲಿಟೀಸ್ ಪ್ರತ್ಯೇಕವಾಗಿ ಇಲ್ಲಿ ಕಾರ್ಖಾನೆಗಳು ಇರುವುದರಿಂದ ಪೊಲ್ಯೂಷನ್ ಇಂಡೆಕ್ಸಲ್ಲಿ ತುಂಬ ಹೈ ರ್ಯಾಂಕಿಂಗ್ ಉಂಟು. ಯಾಕೆಂದರೆ ಅದು ಪೊಲ್ಯೂಷನ್ ಪರಿಸರ ತುಂಬ ಹಾಳು ಉಂಟು. ಹೀಗಿರುವಾಗ ನಾವು ಒಂದು ಜನಸಾಮಾನ್ಯರ ಮಾತಿನಂತೆ ಇಲ್ಲಿ ಜಾಸ್ತಿಯಾಗಿ ಅನೇಕ ರೋಗಗಳು, ಪ್ರತ್ಯೇಕವಾಗಿ ಕ್ಯಾನ್ಸರ್ ರೋಗಿಗಳು ಜಾಸ್ತಿಯಾಗಿದ್ದಾರೆ. ಯಾಕೆಂದರೆ ಅಷ್ಟು ಪೊಲ್ಯೂಷನ್ ಉಂಟು. ಹೀಗಿರುವಾಗ ಇಲ್ಲಿಯ ಜನರ ಒಂದು ಬೇಡಿಕೆ ಏನಂದರೆ, ಈಗ ಒಟ್ಟಾಗಿ ಜನರು ಕೇಳುವುದೇನೆಂದರೆ ನಮಗೆ ಒಂದು ಆಸ್ಪತ್ರೆ ಬೇಕು, ಒಂದು 50 ಬೆಡ್ಡಿನ ಆಸ್ಪತ್ರೆ ನಮಗೆ. ಈಗಾಗಲೇ ಅದಕ್ಕೆ ಸ್ಥಳವನ್ನು ಸರ್ಕಾರ ಆವಾಗ ಇಟ್ಟಿದೆ. ಆ ಸ್ಥಳದಲ್ಲಿ ನಮ್ಮ NMPT ವತಿಯಿಂದ CSR ಫಂಡಿಂದ ನಮಗೆ ಸಿಗಬೇಕಂತ ಎಲ್ಲರೂ ಒಟ್ಟಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಗಣೇಶಪುರ ನಿಕಟಪೂರ್ವ ಅಧ್ಯಕ್ಷ ಶ್ರೀ ಕ್ಷೇತ್ರ ಮಹಾಗಣಪತಿ ದೇವಸ್ಥಾನ ಕಾಟಿಪಳ್ಳ. ಇಲ್ಲಿ ನಾವು ಮೊನ್ನೆ ಕಳೆದ ವಾರ ಈ ಕಾಟಿಪಳ್ಳ ನಿರ್ವಾಸಿತರ NMPT ನಿರ್ವಾಸಿತರ ಒಂದು ಸಮಿತಿಯನ್ನು ಮಾಡಿಕೊಂಡು, ಅಂದರೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿಂದ ನಾವು ಇಲ್ಲಿ ವಂಚಿತರಾಗಿದ್ದೇವೆ. ಸುಮಾರು 1962ನೇ ಇಸವಿಯಲ್ಲಿ ಭೂಮಿಯನ್ನೆಲ್ಲ ಬಿಟ್ಟು ಈ ಭಾಗಕ್ಕೆ ನಿರ್ವಾಸಿತರಾಗಿ ಬಂದು ಈ ಭಾಗದಲ್ಲಿ ನೆಲೆ ಊರಿಕೊಂಡು ಜೀವನವನ್ನು ಮಾಡ್ತಾಯಿದ್ದೇವೆ. ಇಷ್ಟರವರೆಗೆ NMPT ಸಂಸ್ಥೆಯ ವತಿಯಿಂದ ಈ ಭಾಗಕ್ಕೆ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯ ನಮಗೆ ಸಿಗಲಿಲ್ಲ. ಇಲ್ಲಿ ಇರುವಂಥ ಸುಮಾರು 5,000 ಕುಟುಂಬಗಳು, ಸುಮಾರು 1 ಲಕ್ಷ ಜನಸಂಖ್ಯೆಯಷ್ಟು ಜನ ಈಗ ಕಾಟಿಪಳ್ಳ ನಿರ್ವಾಸಿತ ಭಾಗದಲ್ಲಿದ್ದೇವೆ. ಅದರೊಟ್ಟಿಗೆ ಈಗಿನ ವಲಸೆ ಕಾರ್ಮಿಕರು ಕೂಡ ತುಂಬ ಜನ ಇದ್ದಾರೆ.
ಮುಖ್ಯವಾಗಿ ನಮ್ಮ ಈ ಹೋರಾಟ ಮಾಡಲಿಕ್ಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ 2 ವಿಷಯಗಳನ್ನು ಮುಂದಿಟ್ಕೊಂಡು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮಗೆ ಈ ಕಾಟಿಪಳ್ಳ ಗ್ರಾಮಕ್ಕೆ ಒಂದು ಸರ್ಕಾರಿ ಸುಸಜ್ಜಿತವಾದಂಥ 50 ಬೆಡ್ಡಿನ ಒಂದು ಸರ್ಕಾರಿ ಆಸ್ಪತ್ರೆ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಸುರತ್ಕಲ್ಲಿಗೆ ಹೋಗಬೇಕಾಗ್ತದೆ. ಸುರತ್ಕಲ್ಲಲ್ಲಿ ಕೂಡ ಅಷ್ಟೊಂದು ನಮಗೆ ಅನುಕೂಲ ಇಲ್ಲ. ಹಾಗಾಗಿ ಈ ಭಾಗದಲ್ಲಿ ಬಹಳಷ್ಟು ನಮಗೆ ಅಗತ್ಯತೆ ಇದೆ ಆಸ್ಪತ್ರೆಯದು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಒಳಚರಂಡಿ. ಈ ಭಾಗದ ಎಲ್ಲರೂ ಕೂಡ ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು ಒಳಚರಂಡಿಯ ವಿಷಯದಲ್ಲಿ. ನಮಗೆ ಯಾವುದೇ ಒಂದು ಡ್ರೈನೇಜ್ ಫೆಸಿಲಿಟಿ ಇಲ್ಲ. ಮಳೆಗಾಲದಲ್ಲಿ ಈ ಕೊಳಚೆ ನೀರುಗಳೆಲ್ಲ ರೋಡ್ನಲ್ಲೆಲ್ಲ ಮನೆ ಬಾಗಿಲಲ್ಲಿ ಹೊರಗೆ ಬಂದು ಆ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಸೊ ಆ ಕಾರಣಕ್ಕಾಗಿ ಈ 2 ಸುಸಜ್ಜಿತವಾದಂಥ ಹಾಸ್ಪಿಟಲ್ ಮತ್ತು ಒಂದು ಒಳಚರಂಡಿ, ಈ 2 ಮುಖ್ಯವಾದ ಮೂಲಭೂತ ಸೌಕರ್ಯವನ್ನು ನಾವು ಈಗ NMPT ಸಂಸ್ಥೆಯ ಮುಂದೆ ಇಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈಗ ಇಡೀ ನಮ್ಮ ದೇಶದಲ್ಲಿ ನಮ್ಮ NMPT ಸಂಸ್ಥೆ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿ ಈಗ ಭಾಳಷ್ಟು ಆರ್ಥಿಕತೆಯಲ್ಲಿ ಆದಾಯವಾಗಿ ಬೆಳೀತಾ ಇದೆ. ಮೊನ್ನೆ ನಾವು ಕಳೆದ ಬಾರಿ ಕೂಡ ನಾವು ಅನೌನ್ಸ್ಮೆಂಟಲ್ಲಿ ನೋಡಿದ್ದೇವೆ, ಭಾಳಷ್ಟು ಆದಾಯ ಸಿಗ್ತಾ ಇದೆ. ಆ ಒಂದು CSR ಫಂಡಲ್ಲಿ ಒಂದು ಸಣ್ಣ ಅಷ್ಟು ದೊಡ್ಡ ಆದಾಯದಲ್ಲಿ ಒಂದು ಸಣ್ಣ ಮಟ್ಟಿನ ಒಂದು ಮೊತ್ತವನ್ನು ಈ ಗ್ರಾಮಕ್ಕಾಗಿ ಸೀಮಿತಗೊಳಿಸಬೇಕು. ಇಲ್ಲಿಯ ಜನತೆಯನ್ನು ಕಷ್ಟವನ್ನು ಅವರು ಪರಿಗಣಿಸಿಕೊಂಡು ಈ ಒಂದು ವ್ಯವಸ್ಥೆಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗ MRPL ಸಂಸ್ಥೆಯಿಂದ ನಮಗೆ CSR ಫಂಡಿಂದ ಒಂದಷ್ಟು ದುಡ್ಡುಗಳು ಬರ್ತಾ ಇದೆ, ಶಾಲೆಗಳಿಗೆ ಅಥವಾ ಆಸ್ಪತ್ರೆಗೆ ಅಥವಾ ಬೇರೆ ಬೇರೆ ರೀತಿಗಳು ಕೊಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ NMPT ಅವರು ಈ ಭಾಗಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ NMPTಗೆ ನಾವು ಜಾಗ ಬಿಟ್ಟು ಕೊಟ್ಟದ್ದು, ನಾವೆಲ್ಲ ಈಗ ಇಲ್ಲಿಯ ನಿರ್ವಾಸಿತರೆಲ್ಲ ಜಾಗ ಬಿಟ್ಟು ಕೊಟ್ಟದ್ರಿಂದ ಈಗ ಆ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರು ಮುಖ್ಯವಾಗಿ ಈ ಗ್ರಾಮದ ಜನರನ್ನು ನೋಡ್ಕೊಳ್ಬೇಕು. ಈಗ ಪ್ರಾರಂಭದಲ್ಲಿ ನಮ್ಮಲ್ಲಿ ಕೆಲವೊಂದು ಜನಗಳು ಇಂಥ ಬೇಡಿಕೆಗಳನ್ನು ಸಂಸ್ಥೆಯ ಮುಂದೆ ಇಟ್ಟಿದ್ದೇವೆ, ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ. ಅದಕ್ಕೆ ಕೆಲವು ಕಾರಣಗಳಿರ್ಬೋದು. ಯಾಕಂದರೆ ಮೊದಲಿನ ಜನರಿಗೆ ಅದರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಎಜುಕೇಷನ್ ಸಮಸ್ಯೆ ಕೂಡ ಇರ್ಬೋದು. ಆಗ ಅದನ್ನು ಕ್ವಶನ್ ಮಾಡುವಂಥ ಒಂದು ಇದಕ್ಕೆ ಧೋರಣೆಗೆ ಹೋಗಲಿಲ್ಲ. ಈಗ ನಮಗೆ ಆ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ಕಾಟಿಪಳ್ಳದಲ್ಲಿ ಜನಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಈಗ ಒಂದು ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದು ಒಳ್ಳೆ ಡಾಕ್ಟ್ರು ಕೂಡ ಇಲ್ಲ, ಮತ್ತು ಒಂದು ಬೆಡ್ ಇಲ್ಲ. ಒಂದು ಎಮರ್ಜೆನ್ಸಿಗೆ ಒಂದು ಡೆಲಿವರಿಗೆ ಅಂತ ಹೋದಾಗ ಅಲ್ಲಿ ಏನು ಫೆಸಿಲಿಟಿಯೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಯಾವಾಗ ನಮಗೆ ಸಮಸ್ಯೆಗಳು ಬರ್ತದೆಯೋ ಆಗ ನಾವು ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು ಅಂತೇಳಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಮತ್ತು ಮೊದಲು ಪ್ರಾರಂಭದಲ್ಲಿ NMPT ಸಂಸ್ಥೆಯಿಂದ CSR ಫಂಡ್ ಅಂಥದ್ದೇನು ಇರಲಿಲ್ಲ. ಆದಾಯವಾಗಿ ಆ ಸಂಸ್ಥೆ ಬೆಳೀತಾ ಇರಲಿಲ್ಲ. ಈಗ ಆದಾಯದಲ್ಲಿ ಬೆಳೀತಾ ಇದೆ, ಮುಂದುವರಿತಾ ಇದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನು ಗಳಿಸ್ತಾ ಇರಬೇಕಾದ್ರೆ ನಮ್ಮ ಕಾಟಿಪಳ್ಳಕ್ಕೆ ಸ್ವಲ್ಪ ಮಟ್ಟಿಗೆ ಆದರೂ ಅವರು ಅದನ್ನು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಆದರೂ ಇಲ್ಲಿ ಕೊಡಬೇಕು. ನಮ್ಮ ಭಾಗದ ಜನರಿಗೆ ಅಗತ್ಯತೆ ಉಳ್ಳಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ನಾನು ವಿಠಲ್ ಶೆಟ್ಟಿಗಾರ, ಸರ್ವಧರ್ಮೀಯರ ಸೌಹಾರ್ದ ಸಮಿತಿಯ ಸಂಚಾಲಕ. ಅಗತ್ಯ ಇರುವಂಥ ಮೂಲಭೂತ ಸೌಕರ್ಯವಾಗಿ ಬೇಕಾಗಿರುವಂಥ ಆಸ್ಪತ್ರೆ, 50 ಬೆಡ್ಡಿನ ಆಸ್ಪತ್ರೆ ಇದು ಭಾಳ ಅಗತ್ಯ ಇದೆ. ಯಾಕೆಂದರೆ ಇಲ್ಲಿ ಹೆಚ್ಚಿನ ಜನರು ಕಾಯಿಲೆಯಲ್ಲಿ ಈಗ ಹೆಚ್ಚಿನ ಜನರು ಇದ್ದಾರೆ. ಯಾಕೆಂದರೆ ಸಮೀಪದ MRPL, BSF ಈ ಸಂಸ್ಥೆಗಳೆಲ್ಲ ಬಂದು ನಮ್ಮ ಇಲ್ಲಿನ ವಾಯು ಮಾಲಿನ್ಯ ತುಂಬ ಹದಗೆಟ್ಟಿದೆ. ಆದ್ದರಿಂದ ನಮಗೆ ಇಲ್ಲಿ ಆರೋಗ್ಯವೇ ಭಾಗ್ಯ ಬೇಕು. ನಮಗೆ ಆರೋಗ್ಯ ಇಲ್ಲದೇ ಇರುವುದರಿಂದ ಈ ಫಸ್ಟ್ ನಮಗೆ 50 ಬೆಡ್ಡಿನ ಆಸ್ಪತ್ರೆಯನ್ನು ಕಟ್ಟಿಕೊಡಬೇಕು. ಅದರ 50 ಬೆಡ್ಡಿನ ಆಸ್ಪತ್ರೆಯ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಟಿಪಳ್ಳ ಇದೆ, ಅಲ್ಲಿಯೇ ಕಟ್ಟಲಿಕ್ಕೆ ಜಾಗ ಇದೆ. ಅಲ್ಲಿಯೇ ಕಟ್ಟಿಸಿ ಅದರ ಉಸ್ತುವಾರಿಯನ್ನು ಮತ್ತು ನಮ್ಮ ಸರ್ಕಾರವೇ ಅದನ್ನು ವಹಿಸಿಕೊಂಡು ಅದನ್ನು ನಿರ್ವಹಿಸಲಿಕ್ಕೆ ನಾವು ಬೇಡಿಕೆಯನ್ನು ಇಡ್ತೇವೆ. ಯಾನು ಉಮ್ಮನಾಥ್ ಅಮೀನ್ ಪಂಡದು ಈ ಒಂಜಿ ಸೌಹಾರ್ದ ಸಮಿತಿದ ಸದಸ್ಯ ಆದ ಪಾತ್ರನೊಂದುಲ್ಲೆ ಯಾನ್ ಪನ್ಪಿಂದಾನೆ ಬಣ್ಣಗ ಇತ್ತೆ ಎಂಕುಲು ಬಜ್ಜಿ ಕಿನ್ನಿ ಒಪ್ಪನ 52 ವರ್ಷ ಎಂಕುಲು ಕಾಟಿಪಳ್ಳ ಬತ್ತ 52 ವರ್ಷ ಅಂಡ್ 52 ವರ್ಷದ ಆ ಸಂದರ್ಭಡು ಎಂಕುಲು ಎಕ್ಕರೆ ಕಟ್ಟಲೆ ಜಾಗ ಈವನ್ ಎಂಕಲ್ಲ ಫ್ಯಾಮಿಲಿ ಇದೆ ಎಕ್ಕರೆ ಕಟ್ಟಲೆ ಜಾಗೇನು ಬಿಡುದು ಈ ಕಾಟಿಪಳ್ಳ ಬತ್ತದ 12 ಸೆನ್ಸ್ ಜಾಗೆ ಕೊಡ್ತೇರಿ. ಆ 12 ಸೆನ್ಸ್ ಜಾಗೆ ಅಪಗ ಕೊಡ್ತಿನ ಜಾಗೆ ಇತ್ತೆ ಎಂಕಲ್ನ ಫ್ಯಾಮಿಲಿಡು 10 ಜನ 17 ಜನ ಜೋಕುಲಿರ್ದು ಜೋಕುಲು ಆತಂಡು ಆ 12 ಇತ್ತೆ ದೆಪ್ಪುನಾತ್ ಈ ಕಾಟಿಪಳ್ಳಾಡು ಇತ್ತೆ ಜಾಗೆ ದೆಪ್ಪುನಾತ್ ಆತೊಂಜಿ ಅಭಿವೃದ್ಧಿ ಆತೊಂಜಿ ತಾಕತ್ ಇತ್ತದ ಇಜ್ಜೇರು ದಯಪಂಡಾಗ ಒಂಜಿ ಸೆನ್ಸ್ಗೆ ಮೂಲ 10 ಲಕ್ಷ ರೂಪಾಯಿ ಖರ್ಚು ಆವೊಂದುಂಡು ಅಪಗ 12 ಸೆನ್ಸ್ ಜಾಗೆಡು ಇನಿ ಮೆಗ್ಗಿ ಪಲಯ ಪಂಡದ ರಡ್ ಸೆನ್ಸ್ ಭಾಗ ಆದ್ ಪೋತುನು ಅಪಗ 12 ಸೆನ್ಸ್ಗೆ NMPT ಕೊರ್ದುಪ್ಪು ಅಪಗ NMPT ಆಯ್ತು MHP ಮ್ಯಾಂಗ್ಳೂರ್ ಹಾರ್ಬರ್ ಪ್ರಾಜೆಕ್ಟ್
ಇತ್ತೆ ಐದು ಬೊಕ್ಕಾಂಡು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಇತ್ತೆ NMPA ಅಂಚ ಆ ಸಂದರ್ಭ ಕೊಡ್ತಿನ ಪದ್ರಡರ ಸೆನ್ಸ್ ಜಾಗತೆ ತುಂಡು ತುಂಡಾದು ಒಂಜೊಂಜು ಜೋಕ್ಲೆಗ್ ರಡ್ಡ ಸೆನ್ಸ್ ಜಾಗ ಬರ್ಪಿನ ಅಂಚಿನಾಥನ್ ಎಂಕಲ್ನ ಸರ್ಕಾರದ ಒಟ್ಟಿಗೆ ಕೈ ಜೋಡಿಸಿದು NMPT ಮಲ್ಪೋಡು ಪಂಡದು ಎಂಕಲ್ನ ಬೇಡಿಕೆ. ಸರ್ವಧರ್ಮ ಸೌಹಾರ್ದ ಸಮಿತಿ ಎಂಬ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ ಅಧ್ಯಕ್ಷನಾಗಿ ಈಗ ಇದ್ದೇನೆ. ಹಾಗೆ ನಮ್ಮ ಗೌರವ ಅಧ್ಯಕ್ಷರಾಗಿ ನಮ್ಮ ಫಾದರ್ ಅವರು ಇದ್ದಾರೆ, ಅವರ ಫಾದರ್ ಸಂತೋಷ್ರವರು, ಹಾಗೆ ನಮ್ಮ ಸಂಚಾಲಕರಾಗಿ ವಿಠಲ್ ಶೆಟ್ಟಿಗಾಲರು ಹಾಗೂ ನಮ್ಮೆಲ್ಲ ಇದಕ್ಕೆ ಸಂಬಂಧಪಟ್ಟ ಸದಸ್ಯರು ನಮ್ಮೊಂದಿಗಿದ್ದಾರೆ. ನಾವು ನವಮಂಗಳೂರು ಬಂದರು ಅಂದರೆ ಮುಂಚಿನ ಪಣಂಬೂರಿನಿಂದ ನಾವು ಸ್ಥಳಾಂತರಗೊಂಡು ನಿರ್ವಸಿತರಾಗಿ ನಾವು ಕಾಟಿಪಲ್ಲಕ್ಕೆ 1964ನೇ ಇಸವಿಯಲ್ಲಿ ಇಲ್ಲಿಗೆ ಬರುವಾಗ ನಮಗೆ ಅಲ್ಲಿ ಇರುವಂತಹ ನಮಗೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ಇತ್ತು. ಒಳ್ಳೆಯ ಒಂದು ವಾತಾವರಣ ಇರುವಂತಹ, ಹಾಗೆಯೇ ಒಳ್ಳೆಯ ವೆದರ್ ಇರುವಂತಹ ಒಂದು ಜಾಗದಲ್ಲಿ ಇದ್ದ ನಮ್ಮನ್ನು ಇಲ್ಲಿ ಕಾಟಿಪಲ್ಲ ಎಂಬ ಅತಿ ಕುಗ್ರಾಮವಾದ ಒಂದು ಸ್ಥಳಕ್ಕೆ ಯಾರಿಗೂ ಬೇಡವಾದಂತಹ ಸಂದರ್ಭದಲ್ಲಿ ಬೇಡವಾದಂಥ ಸ್ಥಳಕ್ಕೆ ನಮ್ಮನ್ನು ತಂದು ಹಾಕಿ ಅಲ್ಲಿ ಒಳ್ಳೆಯ ಕೃಷಿ ಮತ್ತು ಎಲ್ಲ ಅವಕಾಶಗಳು ಇದ್ದರೂ ಇಲ್ಲಿ ತಂದು ಕೇವಲ 12 ಸೆನ್ಸ್ ಜಾಗ ಮಾತ್ರ ಕೊಟ್ಟು ನಮ್ಮನ್ನು ತೃಪ್ತಿಪಡಿಸಿ ಇಲ್ಲಿ ಕೂತ್ಕೊಳಿಸಿದರು. ಅದರ ನಂತರ ಆ ಒಂದು ಮನೆಗೆ ಮಾತ್ರ ಅಲ್ಲದೆ 1-2-3 ಹಿಂದೂ ದೇವಾಲಯಗಳು, ಹಾಗೆ ಮಸೀದಿ ಮತ್ತು ಚರ್ಚ್, ಹೀಗೆ ಒಂದೊಂದು ಸ್ಥಳವನ್ನು ಕೊಟ್ಟು ಬಾಕಿ ಯಾವ ಅವಕಾಶವನ್ನು, ಯಾವ ಒಂದು ಸೌಲಭ್ಯವಾಗಲಿ, ಒಂದು ಫೆಸಿಲಿಟಿ ಆಗಲಿ ನಮಗೆ ಕೊಡಲಿಲ್ಲ. ಹಾಗೆ ನಮಗೆ ಈಗ ಅದುವರೆಗೆ ಈಗ ಒಂದು 50-60 ವರ್ಷದ ನಂತರ ಇದುವರೆಗೂ ಒಂದು ಪಣಂಬೂರು ನವಮಂಗಳೂರು ಬಂದರು ಅಷ್ಟು ಒಂದು ಲಾಭಾಂಶದಲ್ಲಿ ಹೋಗ್ತಿರಲಿಲ್ಲ. ಈಗ ನಾವು ಕೇಳಿದ ಮಟ್ಟಿಗೆ ಈ ರಾಷ್ಟ್ರದ 4ನೇ ಒಂದು ಬಂದರಾಗಿ ಅಭಿವೃದ್ಧಿ ಹೊಂದಿ ಕೋಟ್ಯಾಂತರ ರೂಪಾಯಿ, ಮಿಲಿಯಾಂತರ ರೂಪಾಯಿ ಅದರ ಲಾಭಾಂಶವನ್ನು ಪಡೆಯುವಾಗ ಆ ಪಣಂಬೂರಿಗಾಗಿ ತ್ಯಾಗ ಮಾಡಿ, ಎಲ್ಲವನ್ನು ಸರ್ವವನ್ನು ತ್ಯಾಗ ಮಾಡಿ ಇಲ್ಲಿ ಬಂದಂತಹ ಸಾರ್ವಜನಿಕರಿಗೆ, ನಮ್ಮ ಎಲ್ಲ ಸರ್ವಧರ್ಮೀಯರಿಗೆ ಇಲ್ಲಿ ವಾಸಿಸ್ತಿದ್ದೇವೆ, ಇವರಿಗೆ ಒಂದು ಫೆಸಿಲಿಟಿ ಇಲ್ಲದಾಗ ನಾವು ಈಗ ಎಚ್ಚೆತ್ತುಕೊಂಡು ಇದೊಂದು ಸರ್ವಧರ್ಮ ಸೌಹಾರ್ದ ಸಮಿತಿಯ ವತಿಯಿಂದ ನಾವು ನಮ್ಮ ಕೆಲವೊಂದು ಮೂಲಭೂತ ಬೇಡಿಕೆ, ನಮಗೆ ಅವಶ್ಯವಿರುವಂತಹ ಬೇಡಿಕೆ, ಅದು ಅಲ್ಲದೆ ನಮ್ಮನ್ನು ತಂದಿಟ್ಟ ಜಾಗದಲ್ಲಿ ಈಗ ಹಲವಾರು ಪೊಲ್ಯೂಷನ್ ಹೊಂದಿದಂತಹ ಕಾರ್ಖಾನೆಗಳು ಹಾಗೂ ಹೆಸರಾಂತ ಕಂಪನಿಗಳು ಇಲ್ಲಿ ಬಂದು ನಾವು ಕೂತುಕೊಂಡ ಸ್ಥಳದ ಬಳಿಕ ನಮ್ಮ ಈ ವಾಯು ಮಾಲಿನ್ಯವನ್ನು ಹೆಚ್ಚಿಸಿ ಈ ರೋಗ ರುಜಿನಗಳಿಂದ ನಮ್ಮ ಫಾದರ್ ಅವರು ಹೇಳಿದಂತೆ ನರಳುವಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಇಲ್ಲಿ ಈ ಸ್ಥಳದಲ್ಲಿ ನಾವು ಹೆಚ್ಚಿನ ಈ ಒಂದು ಯಾರೂ ಸಮೀಕ್ಷೆ ನಡೆಸಲಿಕ್ಕೆ ಎದುರು ಬರೋದಿಲ್ಲ. ಸಮೀಕ್ಷೆ ನಡೆಸುವುದಾದರೂ ಇಲ್ಲಿ ನಮಗೆ ಗೊತ್ತಾಗ್ತದೆ ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಎಷ್ಟಿದ್ದಾರೆ, ಬೇರೆ ಬೇರೆ ರೋಗಗಳಿಂದ ನರಳುವವರು ಎಷ್ಟಿದ್ದಾರೆ ಅಂತ ಗೊತ್ತಾಗ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಈಗ ಎಚ್ಚೆತ್ತುಕೊಳ್ಳಿದ್ದೇನೆ, ಇನ್ನು ಯಾವಾಗ ನಾವು ಎಚ್ಚೆತ್ತುಕೊಳ್ಳುವುದು ಎಂಬ ಒಂದು ಎಲ್ಲರೂ ಒಂದು ಧೈರ್ಯ ಹೊಂದಿ ಈಗ ನಾವು ನಮ್ಮ ಬೇಡಿಕೆಯನ್ನು ಮುಂದಿಡಲು ನಾವು ಬಂದಿದ್ದೇವೆ. ಬಂದು 65 ವರ್ಷ ಆಯಿತು ಇಲ್ಲಿ ಕಾಟಿಪಲ್ಲ ಕೃಷ್ಣಾಪುರ ಯೂನಿವರ್ಸಿಟಿಗೆ. ಇದರಲ್ಲಿ ಏನಂದರೆ ನಮ್ಮ ಬೇಡಿಕೆ ಇಲ್ಲಿ ಈ ಪರಿಸರದಲ್ಲಿ 40 ಬೆಡ್ಡಿನ ಒಂದು ಆಸ್ಪತ್ರೆ ಸಾರ್ವಜನಿಕರಿಗೆ ಕೊಡಬೇಕಂತ ನಮ್ಮೊಂದು ಬೇಡಿಕೆ. ಈ ಬೇಡಿಕೆಯನ್ನು ನಾವು ಇನ್ನಷ್ಟು ಗಂಭೀರವಾಗಿ ಪರಿಗಣಿಸಿ ಇದನ್ನು ಮುಂದೆ ಕೊಂಡೋಗ್ತೇವೆ. ನಮಗೆ ಇಲ್ಲಿ ಆಸ್ಪತ್ರೆ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿತೇವೆ. ನಮ್ಮ ಈ ಪರಿಸರಕ್ಕೆ, ಈ ಕಾಟಿಪಲ್ಲ ಕೃಷ್ಣಾಪುರಕ್ಕೆ 40 ಬೆಡ್ಡಿನ ಆಸ್ಪತ್ರೆ ಕೊಡಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ.